ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಳ ಅರ್ಥ ಗೊತ್ತಿರಲಿಲ್ಲ. ಈಗ ಕಾಂಗ್ರೆಸ್ನವರು ಒಳ ಅರ್ಥ ಜನರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೇಳ್ಕೊಡಿ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇದರಲ್ಲಿ ಯಾವ ಕೈವಾಡ ಯಾವ್ದಿದೆ ಅನ್ನೋದು ಹೇಳ್ತಾರೆ. ಏನೋ CD ಫ್ಯಾಕ್ಟ್ರಿ ಇದೆ ಅಂತೆ, ಆಮೇಲೆ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಇದೆ ಅಂತೆ. ಎಲ್ಲರಿಗೂ ನನ್ಗೆ ಗೊತ್ತಿಲ್ಲ. ಈ ಮುಖ್ಯಮಂತ್ರಿಗಳಿಗೆ ಕೋರ್ಟಲ್ಲಿ ಬಾಲಿದೆ. ಈಗ ಗೋಲ್ ಹೊಡಿತಾರೋ ಇಲ್ಲ ಅವರೇ ಗೋಲ್ ಹೊಡ್ಕೊತಾರೋ ನೋಡೋಣ. ಯಾರೇ ತಪ್ಪು ಮಾಡಿ, ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ವಿರುದ್ಧವಾಗಲಿ, ಅಂಬೇಡ್ಕರ್ ವಿರುದ್ಧವಾಗಲಿ ಮಾತಾಡಿದ್ರೆ ಬೀದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡಿದ್ರು. ನಾವು ಮಾಡಿದ್ರು ಕೂಡ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಅಲ್ಲ, ಇದು ಜಾತಿವಾದಿ ಪಕ್ಷ. ಆ ಕಾರಣದಿಂದ ಈ ಪಕ್ಷವನ್ನ ನಿರ್ನಾಮ ಮಾಡುವವರಿಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾಕಂದ್ರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಎಲ್ಲರನ್ನು ಓಲೈಕೆ ಮಾಡಿ ಈ ದೇಶವನ್ನ ನಾಶ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಮೋದಿಯಂತ ನಾಯಕರು ಈ ದೇಶಕ್ಕೆ ಬೇಕು. ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕು. ಮತ್ತೆ ಅದು ಬೇರು ಮಟ್ಟದಿಂದ ಇವತ್ತು ಯಾವ ರೀತಿ ಬೆಳೆದಿದೆ ಅದನ್ನ ರಕ್ಷಣೆ ಮಾಡತಕ್ಕಂಥ ಕಾರ್ಯವನ್ನು ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ. इस उद्योग नीति के अंतर्गत राज्य की प्राथमिकताओं एवं राज्य के औद्योगिक विकास गति प्रदान करने के लिए उद्यमों के राज्य में स्थापना को प्रोत्साहित करने के लिए आकर्षक प्रावधान के लिए किए गए हैं. इस राज्य की साथ ही राज्य के समग्र औद्योगिक विकास, अधिकतम रोजगार सृजन तथा राज्य को औद्योगिक अग्रणी औद्योगिक राज्य के रूप में विकसित किए जाने की परिकल्पना को दुनिया भर में पहुंचाने का काम किया है. आज मैं यहाँ आप सबको निवेश के लिए आमंत्रित करने तो आया ही हूँ. सभी उद्यमियों को धन्यवाद भी व्यक्त करने आया हूँ. आपने जो डिजिटल टेक्नोलॉजी दी है उसे अपनाकर छत्तीसगढ़ सुशासन का मॉडल स्टेट बन रहा है. बंधुओं, अब निवेश के लिए कागजी झंझट खत्म कर दिया गया है. बस एक क्लिक में NOC मिलेगी और फैसला ಖಂಡಿತವಾಗಿ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಣ್ಣ ಸಣ್ಣ ಕಾಯಿಗಳು ಬಿದ್ದರೆ ಅಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಆಮೇಲೆ ಹಣ್ಣಿನಿಂದ ಜಾಮನ್ನ ಮಾಡ್ಬೋದು, ಜಲ್ಲಿ ಮಾಡ್ಬೋದು, ಕೆಚಪ್ಪನ್ನು ಮಾಡ್ಬೋದು. ಎಲ್ಲ ಹಣ್ಣಿನ ಎಲ್ಲ ಉಪಯೋಗಗಳನ್ನು ಸಹ ನಾವಿಲ್ಲಿ ಮಾಡ್ಬೋದು. ಸಣ್ಣ ಅಂದರೆ ಕಾಯಿ ಇದ್ದರೆ ಅದರಲ್ಲಿ ಉಪ್ಪಿನಕಾಯಿನೂ ಹಾಕ್ಬೋದು. ಸೊ ಇದು ಅಷ್ಟೊಂದು ಉಪಯೋಗಗಳು ಇದೆ. ಆಮೇಲೆ ಶೆಲ್ ಆಯಿಲು ಇರುತ್ತೆ, ಅದನ್ನು ಮಾಡ್ಕೋಬೋದು. ಸೊ ಗೇರಿಗೆ ಭಾಳಷ್ಟು ಪ್ರತಿಯೊಂದು ಭಾಗಕ್ಕೂ ಸಹ ಬೇಡಿಕೆ ಇದೆ. ಅದನ್ನು ಮಾಡಲಿಕ್ಕೆ ನಮ್ಮ ಯುವಕರು ಮುಂದಾಗಬೇಕು. ಅವರಿಗೆ ಟೆಕ್ನಾಲಜಿಯನ್ನು ಕೊಡಲಿಕ್ಕೆ ವಿಶ್ವವಿದ್ಯಾಲಯ ಮತ್ತು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.